ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ನಾವು ಶಾಲೆಯಿಂದ ಮಕ್ಕಳನ್ನ ಮಧ್ಯಾಹ್ನದ ಬಿಸಿ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನಮ್ಮ ಸ್ಕೂಲು ಬಂದು ಮಠದ ಆಗಿರೋದ್ರಿಂದ ಪ್ರತಿದಿನ ಒಂದು ಬಿಸಿ ಊಟಕ್ಕೆ ನಾವು ಪ್ರಸಾದ ನಿಲಯಕ್ಕೆ ಮಕ್ಕಳುಗಳ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ನಾವು ಸಹ ಟೀಚರ್ಸ್ ಎಲ್ಲ ಅಲ್ಲೇ ಹೋಗಬೇಕಾಗುತ್ತೆ ಪ್ರಸಾದ ನಿಲಯಕ್ಕೆ. ನಾವು ಕೆಲವರು ನಡ್ಕೊಂಡು ಹೋಗ್ತೀವಿ, ಹಾಗೆ ಕೆಲವರು ಗಾಡಿನಲ್ಲಿ ಹೋಗ್ತಾರೆ ಅಲ್ಲಿಗೆ. ಇದೇನು ಮಠ, ನೀವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಾ. ಈ ಕಡೆ ಇರೋದು ರಂಗನಾಥ ಸ್ವಾಮಿ ದೇವಸ್ಥಾನ, ಹಾಗೆ ಆ ಕಡೆ ಬಂದು ಬಯಲು ರಂಗಮಂದಿರ ಅಂತ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ಫಂಕ್ಷನ್ಸ್ ಎಲ್ಲ, ಮಠದ್ದೇ ಫಂಕ್ಷನ್ ಇರ್ಬೋದು, ಸ್ಕೂಲ್ ಫಂಕ್ಷನ್ ಇರ್ಬೋದು, ಎಲ್ಲ ಅಲ್ಲೇ ಮಾಡ್ತಾರೆ. ಹಾಗೆ ಮುಂದೆ ಹೋದರೆ ಬೆಳ್ಳಿ ಭವನ ಅಂತ ಸಿಗುತ್ತೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಮಕ್ಕಳಿರ್ತಕ್ಕಂಥ ಹಾಸ್ಟೆಲ್ಲು. ಹಾಗೆ ಇಲ್ಲಿ ಈ ರೂಮ್ಗಳಲ್ಲಿ ವೇದ ಪಾಠ ಅಧ್ಯಯನವನ್ನು ಮಾಡಿಸಲಾಗುತ್ತೆ, ವೇದ ಕಲಿಯುವಂಥ ಮಕ್ಕಳಿಗೆ. ಹಾಗೆ ಇದು ಒಂದು ಕಲ್ಯಾಣಿ ಸಹ ಇದೆ ನಮ್ಮ ಮಠದಲ್ಲಿ. ಇಲ್ಲಿ ಗಂಗಮ್ಮನ ಪೂಜೆ ಮಾಡೋರು ಮಾಡ್ತಾರೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಸುತ್ತ ದೀಪವನ್ನು ಹಚ್ಚಿ ದೇವರ ಉತ್ಸವವನ್ನು ಸಹ ಮಾಡ್ತಾರೆ. ಈ ಬೆಳ್ಳಿ ಭವನ ಬಂದು ನಮ್ಮ ಮಠದಲ್ಲಿ ಒಂದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಆ ಥರ ಲಿಂಗ ರೂಪದಲ್ಲಿ ಕಟ್ಟಿದ್ದಾರೆ. ಮಕ್ಕಳೆಲ್ಲ ಅಲ್ಲೇ ಇರೋದು, ಹಾಸ್ಟೆಲ್ ಮಕ್ಕಳು. ಮತ್ತು ಅಲ್ಲಿ ಫುಲ್ಲು ಆಗಿ ಮತ್ತು ಆ ಕಡೆ ಅಲ್ಲಿ ಮೇಲ್ಗಡೆ ರೂಮ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲೂ ಸಹ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಮಕ್ಕಳೆಲ್ಲ ಆ ಕಡೆ ಊಟಕ್ಕೆ ಹೋಗ್ತಾ ಇದ್ದಾರೆ. ಇದು ಬಂದು ದನಿನ ಮನೆ. ಇಲ್ಲಿ ದನಗಳು ಸಹ ತುಂಬಾ ಇದೆ. ಇವಾಗೆಲ್ಲ ಮೇಯಿಸೋದಕ್ಕೆ ಇಟ್ಕೊಂಡು ಹೋಗಿದ್ದಾರೆ. ಈ ಕಡೆ ಬಂದು ಹಾಗೆ ಹೋಗಬೇಕಾದ್ರೆ ಹಿಟ್ಟಿನ ಗಿರಣಿ, ಹಿಟ್ಟಿನ ಮಿಲ್ಲು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಇಲ್ಲೇ ಮಾಡ್ಕೊಳ್ತಾರೆ ಮಠದಲ್ಲಿ. ಹಾಗಾಗಿ ಅದನ್ನು ಸಹ ಇಲ್ಲೇ ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಬಂದುಬಿಟ್ಟು ಈ ಕಡೆ ಎಲ್ಲ ರೂಮ್ಸ್ ಇದೆ, ಅದು ಸಹ ಐನರು ಅಂದರೆ ವೇದ ಕಲಿಯೋಕ್ಕೆ ಬಂದಿರೋ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಊಟದಲ್ಲ ಮುಂದೆ ಅಂದರೆ ಪ್ರಸಾದ ನಿಲಯದ ಮುಂದೆ ಈ ಒಂದು ಚಿಕ್ಕ ಪಾರ್ಕ್ ಸಹ ಇದೆ. ಇದೇ ನಮ್ಮ ಪ್ರಸಾದ ನಿಲಯ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ, ತುಂಬಾ ಚೆನ್ನಾಗಿದೆ ಹೇಳ್ಬೋದು ನಮ್ಮ ಪ್ರಸಾದ ನಿಲಯ. ಹಾಗೆ ಪಕ್ಕದಲ್ಲಿ ಶೌಚಾಲಯ ಇದೆ. ಗೊತ್ತಿಲ್ಲದಿದ್ದವರು ಇಲ್ಲಿ ಬಂದಾಗ ಇಲ್ಲಿ ಪಕ್ಕದಲ್ಲಿ ಶೌಚಾಲಯನೂ ಸಹ ನಿರ್ಮಾಣವನ್ನು ಮಾಡಿದ್ದಾರೆ. ಈಗ ನೆಕ್ಸ್ಟ್ ಬಂದು ನಾವು ಊಟದ ಹಾಲ್ ಅಂತಲೇ ಜಾಸ್ತಿ ಹೇಳೋದು, ಹಾಗಾಗಿ ನನಗೆ ಪದೇ ಪದೇ ಅದೇ ಬರ್ತಾಯಿದೆ. ಇದು ಪ್ರಸಾದ ನಿಲಯದ ಹಿಂಭಾಗ. ನಾವು ಇಲ್ಲೇ ಹೋಗೋದು ಟೀಚರ್ಸ್ ಎಲ್ಲ. ಇಲ್ಲಿ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಜಾಗವನ್ನು ಮಾಡಿದ್ದಾರೆ. ಮತ್ತು ಇದು ಅಡುಗೆ ಮಾಡ್ತಕ್ಕಂಥ ಸ್ಥಳ. ಇವತ್ತು ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಮಧ್ಯಾಹ್ನ ಬಿಸಿ ಊಟಕ್ಕೆ ಟೊಮೊಟೊ ಬಾತ್ ಮಾಡಿದರು. ಇಲ್ಲಿ ಹಳ್ಳಿ ಮಕ್ಕಳು ಮತ್ತು ಹಾಸ್ಟೆಲ್ ಮಕ್ಕಳು ಎಲ್ಲರೂ ಸಹ ಬರ್ತಾರೆ. ಹೇಗಿತ್ತು ವಿಡಿಯೋ? ಇಷ್ಟೊತ್ತು ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು.